ಮನೆಯಲ್ಲಿ ಸಣ್ಣ ಪಾರ್ಟಿ ಇದ್ದರೆ ಈ ಥರ ಇನ್ಸ್ಟೆಂಟಾಗಿ ನೀವು ಕೋಳಿ ಸುಕ್ಕ ಮತ್ತು ಕೋಳಿ ಗ್ರೇವಿಯನ್ನು ಉಂಟಲ್ಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಈ ಕೋಳಿ ಸುಕ್ಕ ಕೋಳಿ ಗ್ರೇವಿಯನ್ನು ಹೇಗೆ 10 ನಿಮಿಷದಲ್ಲಿ ಮಾಡಿದೆ ಅಂತ ನೋಡ್ಕೊಂಡು ಬರುವ. ಇಲ್ಲಿ ನಾನು 3 ಟೊಮೆಟೊ ತಗೊಂಡಿದ್ದೀನಿ, 3 ಈರುಳ್ಳಿ ತಗೊಂಡಿದ್ದೀನಿ, 1 ತುಂಡು ಶುಂಠಿ ಮತ್ತು 1 ಹಸಿರು ಮೆಣಸು ತಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಹಾಕೊಳ್ತಿದ್ದೀನಿ. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಗೊಳ್ಬಹುದು. ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ರಷ್ ಆಯ್ತು, ನೋಡ್ತಾ ಇರ್ಬೋದು. ಒಂದು ಹಿಡಿ ತೆಂಗಿನಕಾಯಿ ಅರ್ಧ ಭಾಗವನ್ನು ಇಲ್ಲಿ ತಗೊಂಡಿದ್ದೀನಿ. ಇದು ಡ್ರೈ ತೆಂಗಿನಕಾಯಿ, ನೀವು ಹಸಿ ತೆಂಗಿನಕಾಯಿಯನ್ನು ತುರಿದು ಕೂಡ ಹಾಕೊಳ್ಬಹುದು. ಯಾವುದು ಆಗ್ತದೆ, ಇದು ಆಗ್ತದೆ, ಅದು ಆಗ್ತದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸುತ್ತು ಡ್ರೂ ಅಂತ ತಿರುಗಿಸ್ಬೇಕು, ಜಾಸ್ತಿ ಏನು ಬೇಕಿಲ್ಲ. ಇವಾಗ ಇದು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಅದಕ್ಕೆ 1 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು. ಇದಕ್ಕೆ ಈಗ ಗ್ರೈಂಡ್ ಮಾಡಿದಂತಹ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕೊಳ್ತಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಆಗೋ ತನಕ ಈ ತೆಂಗಿನಕಾಯಿ ತುರಿಯೋದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ 2 ನಿಮಿಷ ಆಗಿದೆ, ಇದೆಲ್ಲ ಗಮ್ ಅಂತ ಪರಿಮಳ ಬರ್ತಾ ಉಂಟು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಸೈಡ್ಗೆ ಇಡ್ತೇನೆ. ಈಗ ಇನ್ನೊಂದು ಬಾಣಲೆ ಇಟ್ಟಿದ್ದೇನೆ, ಇದು ಸ್ವಲ್ಪ ಬಿಸಿಯಾಗಿ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು, ತುಂಡು ಚಕ್ಕೆ, 1 ಕಪ್ಪು ಏಲಕ್ಕಿ, 3 ಹಸಿರು ಏಲಕ್ಕಿ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಕಾಳನ್ನು ಹಾಕೊಳ್ತಿದ್ದೀನಿ. ಇದು ಫ್ರೈ ಆಗ್ತಿರುವಾಗಲೇ ಈರುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು. ಈಗ ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆಯಿತು, ನೋಡ್ತಾ ಇರ್ಬೋದು. ಇವಾಗಲೇ ಜಜ್ಜಿ ಇಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಾಗೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಈಗ ಕಟ್ ಮಾಡಿ ಇಟ್ಕೊಂಡಂತಹ ಟೊಮಾಟೊ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಟೊಮಾಟೊ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇನ್ಸ್ಟಂಟ್ ಚಿಕನ್ ಸುಕ್ಕ ಮಾಡೋದಕ್ಕೆ ನಾನಿಲ್ಲಿ ಚಿಕನ್ ಸುಕ್ಕ ಮಸಾಲ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ವಾರ ಕಂಪನಿಯದು. ನಿಮ್ಮ ಕಡೆ ಯಾವ ಕಂಪನಿ ಅದು ಸಿಗ್ತದೆ ಅದೇ ಯೂಸ್ ಮಾಡಿ. ಮೊದಲಿಗೆ 2 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಇದನ್ನು ನೀರುಳ್ಳಿ ಟೊಮಾಟೊದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು, ನೋಡ್ತಾ ಇರ್ಬೋದು. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಂತಹ ಚಿಕನ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಕನನ್ನು ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಚಿಕನ್ ಬೇಯಲಿಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಇವಾಗ ನಮ್ಮ ಚಿಕನ್ ಬೇಯ್ತಾ ಉಂಟು. ಪೂರ್ತಿ ಬೇಯಲಿಲ್ಲ, ಸ್ವಲ್ಪ ಮಿಡ್ಲಲ್ಲಿ ಓಪನ್ ಮಾಡಿದೆ. ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಚಿಕನನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲಿಗೆ ನಾವು 2 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೇವೆ. ಇವಾಗ 3 ಟೀ ಸ್ಪೂನ್ ಆಗುವಷ್ಟು ವಾಪಸ್ ಹಾಕ್ಕೊಳ್ತೀನಿ. ಕೆಲವು ಮಸಾಲದಲ್ಲಿ ಉಪ್ಪು ಇರ್ತದೆ, ಇದರಲ್ಲಿ ಇಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ನಮ್ಮ ಚಿಕನ್ ಬೆಂದಿದೆ, ನೋಡ್ತಾ ಇರ್ಬೋದು. ಇವಾಗಲೇ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇವಾಗ ಚಿಕನ್ ಗ್ರೇವಿ ಮಾಡೋದಕ್ಕೆ ತೆಂಗಿನಕಾಯಿಯ ಇನ್ನೊಂದು ಅರ್ಧ ಭಾಗವನ್ನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅದೇ ಮಸಾಲವನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ನಮ್ಮ ಚಿಕನ್ ಬೆಂದಿದ ನೋಡುವ. ನೋಡ್ತಾ ಇರ್ಬೋದು, ನಮ್ಮ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ, ಇಲ್ಲಿ ಕಟ್ ಆಗ್ತಾ ಉಂಟಲ್ವ, ಹಾಗೆ ಚೆನ್ನಾಗಿ ಬೆಂದಿದೆ ಇದು.
ಇದಕ್ಕೀಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಚಿಕನ್ ಗ್ರೇವಿ ಮಾಡೋದಕ್ಕೆ ನಾನು ಇದರ ಅರ್ಧ ಭಾಗವನ್ನು ಉಂಟಲ್ಲ, ಈ ರೀತಿ ಅರ್ಧ ಭಾಗವನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇಷ್ಟು ಸಾಕು. ಇದು ಚಿಕನ್ ಮಸಾಲಕ್ಕೆ. ಇವಾಗ ಚಿಕನ್ ಸುಕ್ಕ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚಿಕನ್ ಸುಕ್ಕ ಬಂದಿದೆ ಅಂತ. ಈ ರೀತಿ ಇನ್ಸ್ಟಂಟಾಗಿ ಅತ್ಯಂತ ಬೇಗನೆ ಮಾಡ್ಕೊಳ್ಬೋದು. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಸುಕ್ಕ ರೆಡಿ ಆಯಿತು. ಚಿಕನ್ ಗ್ರೇವಿಗೆ ಇಷ್ಟು ಗ್ರೇವಿ ತಗೊಂಡಿದ್ದು. ಇದನ್ನು ಜಾಸ್ತಿ ಬೇಯಿಸ್ಬೇಕಂತೇನಿಲ್ಲ, ಆಲ್ರೆಡಿ ಬೆಂದಿದ್ದು. ಮಸಾಲೆ ಎಲ್ಲ ಕರೆಕ್ಟ್ ಇದೆ ಇದರಲ್ಲಿ. ಇವಾಗ ರುಬ್ಕೊಂಡು ಇಟ್ಟಿದ್ದಂಥ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ರುಬ್ಕೊಂಡ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಹಾಕ್ಕೊಳ್ತಿದ್ದೀನಿ. ಈ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕುದಿಬೇಕು. ಇದು ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು. ಈಗ 10 ನಿಮಿಷದಲ್ಲಿ ನಮ್ಮದು ಇನ್ಸ್ಟಂಟ್ ಚಿಕನ್ ಗ್ರೇವಿ ಮತ್ತು ಚಿಕನ್ ಸುಕ್ಕ ರೆಡಿಯಾಗಿದೆ. ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದ್ದರೆ ಈ ಥರ ಚಿಕನ್ ಗ್ರೇವಿ ಮತ್ತು ಚಿಕನ್ ಸುಕ್ಕವನ್ನು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಈಗ ಗ್ರೇವಿ ರೆಡಿ ಆಯಿತು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಈಗ 10 ನಿಮಿಷದಲ್ಲಿ ನಮ್ಮದು ಚಿಕನ್ ಸುಕ್ಕ ಮತ್ತು ಚಿಕನ್ ಗ್ರೇವಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನೋಡಿ ಚಿಕನ್ ಸುಕ್ಕ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಇದರ ಒಟ್ಟಿಗೆ ಸ್ವಲ್ಪ ಕೋಳಿ ರೊಟ್ಟಿ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ಕೋಳಿ ರೊಟ್ಟಿಯ ಮೇಲೆ 10 ನಿಮಿಷದಲ್ಲಿ ಮಾಡಿರುವಂತಹ ಚಿಕನ್ ಗ್ರೇವಿ ಹಾಕ್ಕೊಳ್ತಿದ್ದೀನಿ, ನೋಡ್ತಾ ಇರ್ಬೋದು. ತುಂಬಾನೇ ಟೇಸ್ಟಿಯಾಗಿರ್ತದೆ ಹಾಗೂ ಬೇಗನೆ ಆಗ್ತದೆ. ಕೆಲಸಕ್ಕೆ ಹೋಗುವವರಿಗೆ, ಮನೆಯಲ್ಲಿ ಸಣ್ಣ ಪಾರ್ಟಿ ಇದ್ರೆ ಈ ತರ ಇನ್ಸ್ಟೆಂಟ್ ಆಗಿ ನೀವು ಕೋಳಿ ಸುಕ್ಕ ಮತ್ತು ಕೋಳಿ ಗ್ರೇವಿಯನ್ನು ಉಂಟಲ್ಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಇವತ್ತಿನ ಈ 10 ನಿಮಿಷದಲ್ಲಿ ಮಾಡುವ ಕೋಳಿ ಸುಕ್ಕ ಮತ್ತು ಕೋಳಿ ಗ್ರೇವಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.